ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಆಸ್ ಪರ್ ನ್ಯೂ ಸಿಲೆಬಸ್ ಹೊಸ ಸಿಲೆಬಸ್ ಪ್ರಕಾರ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 17 ಇದರ ಮೇಲೆ 20 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನಲ್ಲಿ ಈ ರೀತಿ ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ಈ ರೀತಿ ನಂಬರ್ ಸೀರೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ನೋಡಿ, ಇದರೊಳಗಡೆ ಯಾವುದೋ ಒಂದು ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನ್ನ ಐಡೆಂಟಿಫೈ ಮಾಡಿ. ಆಯಿತಾ? ಸಾಮಾನ್ಯವಾಗಿ ಏನು ಮಾಡ್ತೀವಿ ನೋಡಿ, 5 ಇಂದ 2ನ ಮೈನಸ್ ಮಾಡಿ +3 ಬರುತ್ತೆ. ನೆಕ್ಸ್ಟು 10 ಇಂದ 5ನ ಮೈನಸ್ ಮಾಡಿ +5 ಬರುತ್ತೆ. ನೆಕ್ಸ್ಟು 10 ಇಂದ 14ನ ಮೈನಸ್ ಮಾಡಿ 14 ಇಂದ 10ನ ಮೈನಸ್ ಮಾಡಿ +4 ಬರುತ್ತೆ. ಪುನಃ ಆಲ್ಟರ್ನೇಟ್ ನಂಬರ್ 18 ಇಂದ 14ನ ಮೈನಸ್ ಮಾಡಿ +4 ಬರುತ್ತೆ. ಪುನಃ ಡಿನಾಮಿನೇಟ್ರಲ್ಲಿ ಲೋವರ್ ಸೈಡಲ್ಲಿ 23ರಲ್ಲಿ 18ನ ಮೈನಸ್ ಮಾಡಿ +5 ಬರುತ್ತೆ. ಆಯಿತಾ? ನೆಕ್ಸ್ಟ್ ಮೇಲ್ಗಡೆ 26ರಲ್ಲಿ 23ನ ಮೈನಸ್ ಮಾಡಿ +3 ಬರುತ್ತೆ. ಪುನಃ 32ಅಲ್ಲಿ 26ನ ಮೈನಸ್ ಮಾಡಿ +6 ಬರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ನಂಬರ್ ಪ್ಯಾಟ್ರನ್ ನೋಡಿ, +3 +4 +5 +6 ಇದೆ. ಮೇಲ್ಗಡೆ +5 +4 +3. ನೆಕ್ಸ್ಟ್ ಏನು ಬರಬೇಕು? +2 ಬರಬೇಕು. ನೆಕ್ಸ್ಟ್ ನಂಬರು +2 ಬರಬೇಕು. ನೋಡಿ 23 + 3 26 ಆಗುತ್ತೆ. 14 + 4 18 ಆಗುತ್ತೆ. 23 + 3 26 ಆಗುತ್ತೆ. 32 + 2 ಎಷ್ಟಾಗುತ್ತೆ? ಈ ನಂಬರು ನಮಗೆ 34 ಬರಬೇಕು. ಆಯಿತಾ? ನೆಕ್ಸ್ಟ್ ನಂಬರು 34 ಬರಬೇಕು. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಪಾರ್ಕ್ ಇದೆಯಂತೆ. ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಪಾರ್ಕ್ ಇದೆಯಂತೆ. ಪಾರ್ಕ್ದು ಲೆಂತು 500 ಮೀಟರ್ ಅಂತೆ. ಪಾರ್ಕ್ದು ಲೆಂತು 500 ಮೀಟರು. ಅದ್ರ ಬ್ರೆಡ್ತ್ ಆಯಿತಾ, ಅದ್ರ ಅಗಲ 350 ಮೀಟರ್ ಅಂತೆ. ಆಯಿತಾ? ರಾಹುಲ್ ಅನ್ನೋನು ಇದ್ರ ಸುತ್ತ ಪ್ರತಿದಿನ 8.5 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾನಂತೆ. ಆಯಿತಾ? ಇದ್ರ ಸುತ್ತ ಪ್ರತಿದಿನ 8.5 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾನಂತೆ. ಎಷ್ಟು? 8.5 ಕಿಲೋಮೀಟರ್. ಆಯಿತಾ? ಇದೆಲ್ಲ ಮೀಟ್ರಲ್ಲಿ ಐತೆ. ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡಿ. ಇದೇನಾಗುತ್ತೆ? 8.5 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತ. ಆಯಿತಾ? ಏನಾಗುತ್ತೆ? 8500 ಮೀಟರ್ ಆಗುತ್ತೆ. ಆಯಿತಾ? ರಾಹುಲ್ ಅನ್ನೋನು ಈ ಪಾರ್ಕ್ ಸುತ್ತ ಪ್ರತಿದಿನ 8500 ಮೀಟರ್ ಜಾಗಿಂಗ್ ಮಾಡ್ತಾನಂತೆ. ಆಯಿತಾ? ಹಾಗಾದರೆ ಪ್ರತಿದಿನ ಎಷ್ಟು ರೌಂಡ್ ಆಗ್ತಾನೆ ಅಂತ ಕೇಳಿದ್ದಾರೆ. ಎಷ್ಟು ರೌಂಡ್ ಅದ್ರ ಸುತ್ತ ಸುತ್ತಾನೆ ಅಂತ ಕೇಳಿದರೆ. ಆಯಿತಾ? ರೌಂಡ್ ಅಂದರೆ ಏನು? ಸುತ್ತಳತೆ, ಪೆರಿಮೀಟರ್. ಫಸ್ಟ್ ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಬೇಕು. ರೆಕ್ಟ್ಯಾಂಗಲ್ ಪೆರಿಮೀಟರ್ ಏನು ಫಾರ್ಮುಲಾ? ಪೆರಿಮೀಟರ್ ಅಥವಾ ಸುತ್ತಳತೆ ಈಸ್ ಈಕ್ವಲ್ ಟು 2 × L + B. ಇದು ಫಾರ್ಮುಲಾ. ಆಯಿತಾ? ಪೆರಿಮೀಟರ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಿ. ಲೆಂತ್ ಎಷ್ಟಿದೆ? 500. ಬ್ರೆಡ್ತ್ ಎಷ್ಟಿದೆ? ಅಗಲ 350. ಆಯಿತಾ? 2 × 500 + 350 850 ಆಗುತ್ತೆ. ಆಯಿತಾ? 85 × 2 ಅಂದರೆ 170. ಪಕ್ಕ 0 ಇದೆ. 1700 ಮೀಟರ್ ಆಗುತ್ತೆ. ಪೆರಿಮೀಟರ್ ಎಷ್ಟಾಗುತ್ತೆ? 1700 ಮೀಟರ್ ಆಗುತ್ತೆ. ಇದು ಪೆರಿಮೀಟರ್ ಆಯಿತು. ಆಯಿತಾ? ನೋಡಿ 8500 ಮೀಟರು ಪ್ರತಿದಿನ ರೌಂಡ್ ಹೊಡಿತಂತೆ. ಏನು ಮಾಡಿ? ನಂಬರ್ ಆಫ್ ರೌಂಡ್ಸ್ ಎಷ್ಟು ಹೊಡಿತಾನೆ ಅಂದರೆ 8500 ಮೀಟರ್ ಡಿವೈಡೆಡ್ ಬೈ 1700 ಮೀಟರ್. ಆಯಿತಾ? 10 10 10 10 ಡಮಾರ್ ಆಗುತ್ತೆ. 17 1 17 5 17 1 17 5. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಐಸಾಸೆಲಸ್ ಟ್ರಯಾಂಗಲ್ ಕೊಟ್ಟಿದ್ದಾನೆ. ಒಂದು ಐಸಾಸೆಲಸ್ ಟ್ರಯಾಂಗಲ್ ಕನ್ನಡದಲ್ಲಿ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಇವೆರಡು ಬಾಹುಗಳು ಸಮವಾಗಿರುತ್ತೆ. ಆಯಿತಾ? ಈ ಬಾಹುದಲ್ಲಂತೂ ಈ ಬಾಹುದಲ್ಲಂತೂ ಎರಡು ಸಮ ಇದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತ ಕರೀತಾರೆ. ಆಯಿತಾ? ಕೊಟ್ಬಿಟ್ಟು ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಇದ್ರ ಪೆರಿಮೀಟರ್ ಸಮದ್ವಿಬಾಹು ಅಥವಾ ಐಸಾಸೆಲಸ್ ಸೈಡ್ ಇದೆಯಲ್ಲ, ಅದ್ರ ಲೆಂತ್ ಕೊಟ್ಟಿದ್ದಾನೆ 14.7 14.7. ಆಯಿತಾ? ಈ ಸೈಡು ಎರಡು ಸಮ ಇರುತ್ತೆ. ಇವೆರಡು ಬಾಹುಗಳು ಸಮ ಇರುತ್ತೆ. ಅದರ ಡೈಮೆನ್ಷನ್ ಕೊಟ್ಟಿದ್ದಾನೆ 14.7 14.7 ಅಂತ. ಮತ್ತು ಮೂರನೇದು ಇದ್ರ ಡೈಮೆನ್ಷನ್ ಕೊಟ್ಟಿದ್ದಾನೆ
24.9 ಅಂತ ಆಯಿತಾ. ನಿಮಗೆ ಇದರ ಮೀನಿಂಗ್ ಗೊತ್ತಿದ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಯಿತಾ. ಪೆರಿಮೀಟರ್ ಫೈಂಡ್ ಔಟ್ ಮಾಡಿ. ಪೆರಿಮೀಟರ್ ಅಂದರೆ ಏನು? ಒಂದು ಕಡೆಯಿಂದ ಶುರು ಮಾಡ್ಕೊಳ್ಳಿ, ಒಂದು ರೌಂಡ್ ಬನ್ನಿ ಆಯಿತಾ. 24.9 ಇಲ್ಲಿಂದ ಇಲ್ಲಿಗೆ ಆಯಿತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 14.7 ಪ್ಲಸ್ ಇಲ್ಲಿಂದ ಇಲ್ಲಿಗೆ 14.7. ಜಸ್ಟ್ ಆ್ಯಡ್ ಮಾಡಿ, ಇದ್ರ ಸುತ್ತಳತೆ ಬರುತ್ತೆ. ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 54.3 ಸೆಂಟಿಮೀಟರ್ ಬರುತ್ತೆ ಆಯಿತಾ. ಇದ್ರ ಸುತ್ತಳತೆ 54.3 ಸೆಂಟಿಮೀಟರ್ ಬರುತ್ತೆ. ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಈ ರೀತಿ ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆ್ಯಂಗಲ್ ACD ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ಇಲ್ಲಿ ನೋಡಿ, ಎರಡು ಆ್ಯಂಗಲ್ ಕೊಟ್ಟಿದ್ದಾನೆ. ಫಸ್ಟ್ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಆಯಿತಾ. ಇದನ್ನು ಆ್ಯಂಗಲ್ ಎಕ್ಸ್ ಅಂತ ತಗೊಳ್ಳಿ ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಏನು? ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಂದರೆ 180 ಡಿಗ್ರಿ ಆಗಿರುತ್ತೆ. 180 ಡಿಗ್ರಿ ಈಕ್ವಲ್ ಟು ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಲು 85 ಡಿಗ್ರಿ ಪ್ಲಸ್ 35 ಡಿಗ್ರಿ ಪ್ಲಸ್ ಎಕ್ಸ್ ಆಗಿರುತ್ತೆ ಆಯಿತಾ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸಿಂಪ್ಲಿಫೈ ಮಾಡಿ, ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. 120 ಡಿಗ್ರಿ ಮೈನಸ್ 60 ಡಿಗ್ರಿ ಅಂತ ಹಾಕ್ಬೋದು. ಸಿಂಪ್ಲಿಫೈ ಮಾಡಿ, 180 ಡಿಗ್ರಿ 85 ಪ್ಲಸ್ 120 ಡಿಗ್ರಿ ಆಗುತ್ತೆ ಪ್ಲಸ್ ಎಕ್ಸ್. 120 ಈ ಕಡೆ ಬಂದರೆ 180 ಮೈನಸ್ 120 ಡಿಗ್ರಿ ಈಕ್ವಲ್ ಟು 6 ಎಕ್ಸ್ ಅಂತ ಬರುತ್ತೆ. ಮೈನಸ್ ಮಾಡಿದ್ರೆ 60 ಡಿಗ್ರಿ ಬರುತ್ತೆ ಆಯಿತಾ. ಈ ಆ್ಯಂಗಲ್ 60 ಡಿಗ್ರಿ ಬರುತ್ತೆ ಆಯಿತಾ. 60 ಡಿಗ್ರಿ ಅಂತ ಹಾಕೊಳ್ಳಿ ಇದನ್ನು ಆಯಿತಾ. ನೋಡಿ, ಯಾವುದೇ ಒಂದು ಸ್ಟ್ರೈಟ್ ಲೈನು, ಯಾವುದೇ ಒಂದು ಸ್ಟ್ರೈಟ್ ಲೈನ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ. ಇದು ಈ ಆ್ಯಂಗಲ್ ಇದೆಯಲ್ಲ, ಸ್ಟ್ರೈಟ್ ಲೈನ್ ಆ್ಯಂಗಲ್ 180 ಡಿಗ್ರಿ ಇರುತ್ತೆ ಆಯಿತಾ. 180 ಡಿಗ್ರಿಲಿ 60ನ ಮೈನಸ್ ಮಾಡಿ. 180 ಡಿಗ್ರಿಲಿ 60ನ ಮೈನಸ್ ಮಾಡಿದ್ರೆ ನಿಮಗೆ 120 ಡಿಗ್ರಿ ಬರುತ್ತೆ ಆಯಿತಾ. ಈ ಆ್ಯಂಗಲ್ ಎಷ್ಟು ಬರುತ್ತೆ? 120 ಡಿಗ್ರಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 180 ಡಿಗ್ರಿ ಇರುತ್ತೆ. ಸ್ಟ್ರೈಟ್ ಆ್ಯಂಗಲ್ ಅಥವಾ ಸರಳ ಕೋನ 180 ಡಿಗ್ರಿಲಿ 60 ಡಿಗ್ರಿನ ಮೈನಸ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ ACD ಆಯಿತಾ. ಆ್ಯಂಗಲ್ ACD ಈಕ್ವಲ್ ಟು 120 ಡಿಗ್ರಿ ಆಗಿರುತ್ತೆ. ಏನು ಮಾಡಿ, ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದಾನೆ ಅಂದರೆ, ಒಬ್ಬ ವ್ಯಕ್ತಿದು ಟೋಟಲ್ ಅರ್ನಿಂಗು 1500 ರುಪೀಸ್ ಅಂತೆ. ಒಬ್ಬ ವ್ಯಕ್ತಿಯ ಒಟ್ಟು ಸಂಪಾದನೆ 1500 ರೂಪಾಯಿ ಅಂತೆ. ಅದರಲ್ಲಿ 1/5 ಅಂದರೆ 5ನೇ ಒಂದು ಭಾಗ ಅವ್ರ ವೈಫು ಕೊಡ್ತಾನಂತೆ. 5ನೇ ಒಂದು ಭಾಗ ಅವ್ರ ವೈಫು ಕೊಟ್ಟರೆ ಅವನ ಹತ್ರ ಎಷ್ಟು ಅಮೌಂಟ್ ಉಳ್ಕೋತು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಒಬ್ಬ ವ್ಯಕ್ತಿದು ಟೋಟಲ್ ಅರ್ನಿಂಗು 1500 ರುಪೀಸು. ಅದರಲ್ಲಿ 1/5 ಅಥವಾ 5ನೇ ಒಂದು ಭಾಗ 1/5 ಅಥವಾ 5ನೇ ಒಂದು ಭಾಗ ಅವ್ರ ವೈಫು ಕೊಡ್ತಾನಂತೆ ಆಯಿತಾ. ಕೊಟ್ಟರೆ ಅವನ ಹತ್ರ ಎಷ್ಟು ಉಳ್ಕೋತು? 5ರಲ್ಲಿ 1 ಭಾಗ ಅವ್ರ ವೈಫು ಕೊಟ್ಟರೆ 5ರಲ್ಲಿ 4 ಭಾಗ ಅವನ ಹತ್ರ ಉಳ್ಕೋತು ಆಯಿತಾ. 5ರಲ್ಲಿ 1 ಭಾಗ ವೈಫು ಕೊಟ್ಟರೆ 5ರಲ್ಲಿ 4 ಭಾಗ ಅವನ ಹತ್ರ ಉಳ್ಕೋತು. ಇದೇನಾಗುತ್ತೆ? ಎಕ್ಸ್ ಅಂತ ಬರ್ಕೋಬೋದು. ಟೋಟಲ್ ಅರ್ನಿಂಗಲ್ಲಿ 1/5 ವೈಫು ಕೊಡ್ತಾನೆ, ಅವನ ಹತ್ರ 4/5 ರೇಷಿಯೋ ಅವನ ಹತ್ರ ಉಳ್ಕೊಳ್ಳುತ್ತೆ. ಹಾಗಾದರೆ ಅವನ ಹತ್ರ ಎಷ್ಟು ಅಮೌಂಟ್ ಉಳ್ಕೋತು ಅಂತ ಕೇಳಿದರೆ ಆಯಿತಾ. ಇದೊಂದು ಮಾತ್ರ ಸಾಲ್ವ್ ಮಾಡಿ. ಇದು ಸೆಲ್ಫು ಆಯಿತಾ. ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. 4/5 ಎಕ್ಸ್ ಅಂದರೆ ಎಷ್ಟು? 1500 ಆಯಿತಾ. 5 1ಲಿ 5 3ಲಿ 4 3ಲಿ 12. ಅವನ ಹತ್ರ 1200 ಅಮೌಂಟು ಉಳ್ಕೊಳ್ಳುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಏನು ಕೇಳಿದ್ದೇನೆ ಅಂದರೆ, ಒಂದು ವಾಚ್ದು ಕಾಸ್ಟ್ ಪ್ರೈಸ್ ಅಂದರೆ ಕನ್ನಡದಲ್ಲಿ ಕೊಂಡ ಬೆಲೆ ಆಯಿತಾ. ಒಂದು ವಾಚ್ದು ಕಾಸ್ಟ್ ಪ್ರೈಸು 300 ರೂಪಾಯಿ ಅಂತೆ. ಆ ವಾಚ್ಗೆ 10% ಪ್ರಾಫಿಟ್ ಇಟ್ಕೊಂಡು ಆಯಿತಾ, ಆ ವಾಚ್ಗೆ 10% ಲಾಭ ಇಟ್ಕೊಂಡು ಆ ವಾಚ್ನ ಸೆಲ್ ಮಾಡ್ತಾರಂತೆ. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ, ಕನ್ನಡದಲ್ಲಿ ಮಾರಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಯಾವುದೇ ಒಂದು ಕ್ವಶನಲ್ಲಿ ಪ್ರಾಫಿಟ್ ಪರ್ಸೆಂಟೇಜು ಅಥವಾ ಲಾಸ್ ಪರ್ಸೆಂಟೇಜು ಅದ್ರ ಜೊತೆಗೆ ಕಾಸ್ಟ್ ಪ್ರೈಸು ಅಥವಾ ಸೆಲ್ಲಿಂಗ್ ಪ್ರೈಸ್ ಏನಾರು ಕೊಟ್ಬಿಟ್ಟು ಇನ್ನೊಂದನ್ನು ಫೈಂಡ್ ಔಟ್ ಮಾಡಿ ಅಂದರೆ ಈ ಫಾರ್ಮುಲಾ ಬರ್ಕೊಳ್ಳಿ. ಏನಿದೆ ಫಾರ್ಮುಲಾ ನೋಡಿ, ಫಾರ್ಮುಲಾ ಒಂದೇ ಇರೋದು
ಕಂಪ್ಲೀಟ್ ಇದೊಂದು ಫಾರ್ಮುಲಾ ನೆನಪಿದ್ರೆ ನಿಮಗೆ ಕಂಪ್ಲೀಟ್ ಚಾಪ್ಟರ್ ಸಾಲ್ವ್ ಮಾಡ್ಬೋದು ನೀವು, ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಇದು ನೆನ್ಪಿಟ್ಕೊಳ್ಳೋ ರೀತಿ, ಡಿನಾಮಿನೇಟ್ರಲ್ಲಿ 100, ನ್ಯೂಮರೇಟ್ರಲ್ಲಿ 100, ಆಯಿತಾ. ಬ್ರಾಕೆಟ್ ಹಾಕ್ಕೊಳ್ಳಿ, ಕಾಸ್ಟ್ ಪ್ರೈಸ್ ಹಾಕಿ ಬರ್ಕೊಳ್ಳಿ. ನೋಡಿ ಇಲ್ಲಿ ಲಾಭ ಇದೆ, ಪ್ರಾಫಿಟ್ ಲಾಭ ಇದ್ದರೆ ಪ್ಲಸ್ ಪಿ ಅಂತ ಹಾಕಿ, ಆಯಿತಾ. ನಷ್ಟ ಇದ್ದರೆ ಅಕಸ್ಮಾತ್ ಅವ್ರು ಏನಾರ ಲಾಸ್ ಏನಾರ ಕೇಳಿದರೆ, ಲಾಸ್ ಏನಾರ ಕೊಟ್ಟರೆ ಮೈನಸ್ ಎಲ್ ಅಂತ ಹಾಕೊಳ್ಳಿ. ಲಾಸ್ ಅಥವಾ ನಷ್ಟ ಅಂತ ಕೊಟ್ಟರೆ ಮೈನಸ್ ಎಲ್ ಅಂತ ಹಾಕೊಳ್ಳಿ. ಪ್ರಾಫಿಟ್ಟು ಲಾಭ ಅಂತ ಕೇಳಿದ್ರೆ ಪ್ಲಸ್ ಪಿ ಅಂತ ಹಾಕೊಳ್ಳಿ. ಇದನ್ನು ಪ್ಲಸ್ ಪಿ ಅಂತ ಬರ್ಕೊಳ್ಳಿ. ಇಷ್ಟೇ, ಆಯಿತಾ. ಸಬ್ಸ್ಟಿಟ್ಯೂಟ್ ಮಾಡಿ. ಡಿನಾಮಿನೇಟ್ರಲ್ಲಿ 100 ಇದೆ, 100 ಪ್ರಾಫಿಟ್ ಎಷ್ಟಿದೆ 10%, 10 ಅಂತ ಹಾಕ್ಕೊಳ್ಳಿ, ಆಯಿತಾ. ಕಾಸ್ಟ್ ಪ್ರೈಸ್ ಎಷ್ಟಿದೆ, ಅಸಲು ಬೆಲೆ 300 ರೂಪಾಯಿ. ಮೇಲ್ಗಡೆ 110 ಡಿವೈಡೆಡ್ ಬೈ 100 ಇಂಟು 300 ಆಗುತ್ತೆ. 10 ಡಮಾರ್ ಆಗುತ್ತೆ, 10 ಡಮಾರ್ ಆಗುತ್ತೆ. 110 ಇಂಟು 3 ಎಷ್ಟಾಗುತ್ತೆ, 330 ರೂಪಾಯಿ ಆಗುತ್ತೆ, ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಅಥವಾ ಸೆಲ್ಲಿಂಗ್ ಪ್ರೈಸು 330 ರೂಪಾಯಿ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ, ಆಯಿತಾ. ನೋಡಿ ಇದಕ್ಕೆ ಬೊಡಮಾಸ್ ರೂಲ್ ಯೂಸ್ ಮಾಡಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಅಡಿಷನ್ ಇದೆ, ಸಬ್ಟ್ರಾಕ್ಷನ್ ಇದೆ, ಆಯಿತಾ. ಫಸ್ಟು ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಬೇಕು, ಬ್ರಾಕೆಟ್ ಒಳಗಡೆ ಇರೋದು. ಅದಾದಮೇಲೆ ಡಿವಿಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಆಯಿತಾ. ನೋಡಿ 48/6, 48/6ನ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ, 6 1 6 8, ಆಯಿತಾ. ಇದನ್ನು ಸಾಲ್ವ್ ಮಾಡೋರೆ ನೀವು, ಇದಿಷ್ಟು ಸಾಲ್ವ್ ಮಾಡೋರೆ ನೀವು 8 ಬರುತ್ತೆ, ಆಯಿತಾ. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಹಾಕ್ಕೊಳ್ಳಿ, 5 ಅಂತ ಹಾಕ್ಕೊಳ್ಳಿ, ಮೈನಸ್ 19 2 ಎಷ್ಟಾಗುತ್ತೆ, 38 ಆಗುತ್ತೆ, ಆಯಿತಾ. ನೆಕ್ಸ್ಟು 4 × 7 7 4 28 ಆಗುತ್ತೆ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ. 36/18 ಅದನ್ನು ಸೈಡಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. 36/18, 18 1 18 2 ಇದಿಷ್ಟು ಸಾಲ್ವ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ, ಆಯಿತಾ. 8 5 40, 8 5 40 ಮೈನಸ್ 38 ಡಿವೈಡೆಡ್ ಬೈ 28 + 2 ಅಂದರೆ 30 ಆಗುತ್ತೆ. ಇದು ಎಷ್ಟಾಗುತ್ತೆ, 2/30 ಆಗುತ್ತೆ, 2/30 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 2 1 1/15 ಬರುತ್ತೆ ಆನ್ಸರ್. ಫೈನಲ್ ಆನ್ಸರ್ ಏನಿದೆ, ಆನ್ಸರ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 16 ಮತ್ತು 20, 16 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಇಂಗ್ಲೀಷಲ್ಲಿ ವಾಟ್ ಈಸ್ ದ ಲೀಸ್ಟ್ ನಂಬರ್ ದಟ್ ಡಿವೈಡ್ಸ್ ಬೈ ಬೋತ್ 16 ಆ್ಯಂಡ್ 20 ಅಂತ ಕೇಳಿದ್ದಾನೆ, ಆಯಿತಾ. ಇಲ್ಲಿ ನೋಡಿ, ಲೀಸ್ಟ್ ನಂಬರ್ ಕನ್ನಡದಲ್ಲಿ ಕನಿಷ್ಠ. ಕ್ವಶನಲ್ಲಿ ಈ ರೀತಿ ಪದ ಕೊಟ್ಬಿಟ್ಟು 2 ಅಥವಾ 3 ನಂಬರ್ ಕೊಟ್ಬಿಟ್ಟು ಏನಾದ್ರು ಸಾಲ್ವ್ ಮಾಡಿ ಅಂತ ಕೇಳಿದ್ರೆ ಲೀಸ್ಟ್ ಅಥವಾ ಕನಿಷ್ಠ ಅಂತ ಇದ್ದರೆ LCM ಫೈಂಡ್ ಔಟ್ ಮಾಡಿ, ಆಯಿತಾ. ಅದೇನಾರ ಮ್ಯಾಕ್ಸಿಮಮ್ಮು ಅಥವಾ ಗರಿಷ್ಠ ಅಥವಾ ಅತಿ ದೊಡ್ಡ, ಆಯಿತಾ. ಇಲ್ಲಿ ಗ್ರೇಟೆಸ್ಟು ಈ ರೀತಿ ಪದ ಕೊಟ್ಬಿಟ್ಟು 1 2 3 ನಂಬರ್ ಕೊಟ್ಬಿಟ್ಟು ಏನಾರು ಸಾಲ್ವ್ ಮಾಡಿ ಅಂತ ಕೇಳಿದರೆ SCF ಫೈಂಡ್ ಔಟ್ ಮಾಡಿ, ಮಾಸ, ಆಯಿತಾ. ಇದರಲ್ಲಿ ಲೀಸ್ಟ್ ಅಥವಾ ಕನಿಷ್ಠ ಕೊಟ್ಟಿದ್ದಾನೆ, LCM ಫೈಂಡ್ ಔಟ್ ಮಾಡಿ. ಇದಕ್ಕೇನಿದೆ LCM, 2 ಇಂದ ಶುರು ಮಾಡಿ, 2 8 2 10, ಆಯಿತಾ. ಪುನಃ 2 4 2 5, ಪುನಃ 2ರಿಂದ 2 2 2 5, ಆಯಿತಾ. ಪ್ರೈಮ್ ನಂಬರ್ ಬರೋ ತನಕ ಸಿಂಪ್ಲಿಫೈ ಮಾಡ್ತಾನೆ ಇರಿ. ನೆಕ್ಸ್ಟ್ LCM ಲಾಸಾಹ ಇವೆರಡು 2 × 2, ನೆಕ್ಸ್ಟು ಇವೆರಡು 2 × 2 × 2 × 5 ಆಯಿತು, ಆಯಿತಾ. ಮಲ್ಟಿಪ್ಲೈ ಮಾಡಿ 2 2 4, 2 2 4, ಆಯಿತಾ. ಇಲ್ಲಿ 5 ಇದೆ, 5 ಬರ್ಕೊಳ್ಳಿ. ಇಲ್ಲಿ 5 4 20 ಆಗುತ್ತೆ, 4 ಆಗುತ್ತೆ. 4 2 8 80 ಬರುತ್ತೆ, ಆಯಿತಾ. LCM ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗಿರುತ್ತೆ. ಇದರ ಅರ್ಥ
16 ಮತ್ತು 20ರಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಅಂದರೆ 80. ಆಯಿತಾ, 80ಕ್ಕಿಂತ ಯಾವುದೇ ನಂಬರು 16 ಮತ್ತು 20ರಿಂದ ಸೈಮಲ್ಟೇನಿಯಸ್ ಆಗಿ ಭಾಗ ಆಗಲ್ಲ. ಆಯಿತಾ, ಇದಕ್ಕೇನಿರುತ್ತೆ, ಇದಕ್ಕೆ ಆನ್ಸರ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾನೆ ಅಂದರೆ 295.50 ಗ್ರಾಮ್ ಕುಕ್ಕೀಸ್ನ 15 ಮಕ್ಕಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಗ್ರಾಮು ಕುಕ್ಕೀಸ್ ಸಿಗುತ್ತೆ ಅಂತ ಕೇಳಿದ್ದಾನೆ. ಆಯಿತಾ, ಇಲ್ಲಿ ನೋಡಿ 295.50 ಗ್ರಾಮ್ ಕುಕ್ಕೀಸ್ನ 15 ಮಕ್ಕಳಿಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಪದ ಏನಾದ್ರು ಕೇಳಿದ್ರೆ ನೀವು ಅದನ್ನು ಡಿವೈಡ್ ಮಾಡಿ. 295.50 ಡಿವೈಡ್ ಬೈ 15 ಅಂತ ಬರ್ಕೊಂಡು ಸಾಲ್ವ್ ಮಾಡಿ. ಆಯಿತಾ, ಫಸ್ಟ್ ಏನು ಮಾಡ್ತೀನಿ, ಚುಕ್ಕಿ ತೆಗಿತೀನಿ, ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಡ್ತೀನಿ. ನೋಡಿ 1 2 1 2 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 2 ಡಿಜಿಟ್ ಆದಮೇಲೆ ಚುಕ್ಕಿದೆ, ಬರ್ಕೊಂಡಿದ್ದೀನಿ. ಡೆಸಿಮಲ್ ತೆಗೆದು ಆಚೆ ಇಟ್ಟಿದ್ದೀನಿ, ಅದನ್ನು ಡೈರೆಕ್ಟಾಗಿ ಬರ್ಕೋತೀನಿ 295.50. ಆಯಿತಾ, ಡೆಸಿಮಲ್ ಪಾಯಿಂಟ್ನ ತೆಗೆದು ಆಚೆ ಇಟ್ಟಿದ್ದೀನಿ, ಡಿವೈಡೆಡ್ ಬೈ 15. ಆಯಿತಾ, ನೋಡಿ ಮೇಲ್ಗಡೆ ನ್ಯೂಮರೇಟ್ರಲ್ಲಿ 1 2 ಡಿಜಿಟ್ ಆದಮೇಲೆ ಚುಕ್ಕಿದೆ, 2 ಡಿಜಿಟ್ ಆದಮೇಲೆ ಚುಕ್ಕಿ ತೆಗೆದ್ರೆ ಕೆಳಗಡೆ ಇಲ್ಲಿ ಚುಕ್ಕಿ ತೆಗೆದ್ರೆ ಕೆಳಗಡೆ 2 0 ಬರ್ಕೋಬೋದು. ಆಯಿತಾ, 2 ಡಿಜಿಟ್ ಆದಮೇಲೆ ಚುಕ್ಕಿ ಇರುತ್ತೆ, ಅದನ್ನು ತೆಗೆದ್ರೆ ಕೆಳಗಡೆ 2 0 ಬರ್ಕೋಬೋದು. ಆಯಿತಾ, 1 0 1 0 ಕ್ಯಾನ್ಸಲ್ ಆಗುತ್ತೆ. 2955 ಡಿವೈಡೆಡ್ ಬೈ 150. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 19.7 ಅಂತ ಬರುತ್ತೆ. ಆಯಿತಾ, ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಒಂದು ರೆಕ್ಟ್ಯಾಂಗಲ್ ಡೈಮೆನ್ಷನ್ ಕೊಟ್ಟಿದ್ದಾನೆ, ಒಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಅದ್ರ ಪೆರಿಮೀಟರ್ ಕೊಟ್ಟಿದ್ದಾನೆ. ಆಯಿತಾ, ಒಂದು ರೆಕ್ಟ್ಯಾಂಗಲ್ ಅಂದರೆ ಆಯತದ ಪೆರಿಮೀಟರ್ ಅಂದರೆ ಸುತ್ತಳತೆ 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದ್ರ ಲೆಂತ್ ಮತ್ತು ಬ್ರೆಡ್ತ್, ಉದ್ದ ಮತ್ತು ಅಗಲದ ರೇಷಿಯೋ ಕೊಟ್ಟಿದ್ದಾನೆ. ಉದ್ದ ಮತ್ತು ಅಗಲದ ರೇಷಿಯೋ 3:2 ಅಂತ. ಆಯಿತಾ, ಉದ್ದ ಮತ್ತು ಅಗಲ ಲೆಂತ್ ಬ್ರೆಡ್ತ್ ರೇಷಿಯೋ 3:2 ಅಂತ ಕೊಟ್ಟಿದ್ದಾನೆ. ಆಯಿತಾ, ನೋಡಿ ಅಂದರೆ ಇದನ್ನು 3x ಅಂತ ಬರ್ಕೊಳ್ಳಿ, ಲೆಂತ್ನ 3x ಅಂತ ಬರ್ಕೊಳ್ಳಿ, ಬ್ರೆಡ್ತ್ ಇದೆಯಲ್ಲ ಇದು ಬ್ರೆಡ್ತ್ನ 2x ಅಂತ ಬರ್ಕೊಳ್ಳಿ, 3:2 ಅಂತ ಬರ್ಕೊಳ್ಳಿ. ಕೊಟ್ಬಿಟ್ಟು ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ನೋಡಿ ಪೆರಿಮೀಟರ್ದು ಕ್ವಾಂಟಿಟಿ ಕೊಟ್ಟಿರೋದ್ರಿಂದ, ಇದರದ್ದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಪೆರಿಮೀಟರ್ ಫಾರ್ಮುಲಾ ಯೂಸ್ ಮಾಡಿ. ಪೆರಿಮೀಟರ್ ಫಾರ್ಮುಲಾ ಏನಿದೆ, ಪೆರಿಮೀಟರ್ ಈಸ್ ಈಕ್ವಲ್ ಟು 2 × L + B. ಪೆರಿಮೀಟರ್ ಅಂದರೆ 40 ಸೆಂಟಿಮೀಟರ್, 2 ಲೆಂತ್ ಅಂದರೆ ಎಷ್ಟು, ಲೆಂತ್ ಅಂದರೆ 3x, ಬ್ರೆಡ್ತ್ 2x. ಆಯಿತಾ, ನೆಕ್ಸ್ಟು ಇದನ್ನು ಇಲ್ಲೇ ಸಿಂಪ್ಲಿಫೈ ಮಾಡಿ, 2 1s 2 2s. ಆಯಿತಾ, ಇದು 3x + 2x ಅಂದರೆ 5x ಆಗುತ್ತೆ. ಒನ್ಸ್ ಅಗೇನ್ 5 1s 5 4s. x = 4 ಅಂತ ಬರುತ್ತೆ. x = 4 ಅಂದರೆ ಲೆಂತ್ ಏನಾಗುತ್ತೆ, ಲೆಂತ್ ಈಸ್ ಈಕ್ವಲ್ ಟು 3x, 3 × 4 ಅಂದರೆ 12 ಬರುತ್ತೆ ಲೆಂತ್. ಬ್ರೆಡ್ತ್ ಏನಾಗುತ್ತೆ, 2x ಆಗುತ್ತೆ, 2x, 2 × 4 ಅಂದರೆ 8 ಆಗುತ್ತೆ, 8 ಯೂನಿಟ್ಸ್ ಅಂತ ಬರ್ಕೋಬೋದು. ಆಯಿತಾ, ಈಗ ಏರಿಯಾ ಕೇಳಿದ್ದೀನಿ. ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಫಾರ್ಮುಲಾ. ಲೆಂತ್ ಅಂದರೆ ಎಷ್ಟು, ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಲೆಂತ್ ಅಂದರೆ 12, ಬ್ರೆಡ್ತ್ ಅಂದರೆ ಎಷ್ಟು, ಬ್ರೆಡ್ತ್ ಅಂದರೆ ಫೈಂಡ್ ಔಟ್ ಮಾಡಿದ್ವಿ 8. ಆಯಿತಾ, ಮಲ್ಟಿಪ್ಲೈ ಮಾಡಿದ್ರೆ 96 ಬರುತ್ತೆ. ಏರಿಯಾ 96, ಅದು ಯೂನಿಟ್ಸ್ ಅಂತ ಬರ್ಕೋಬೋದು ನೀವು. ಯೂನಿಟ್ಸ್ ಅಂದರೆ ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ಮೀಟರ್ ಕೊಟ್ಟರೆ ಮೀಟರ್ ಸ್ಕ್ವೇರ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಈ ರೀತಿ 5 ನಂಬರ್ ಕೊಟ್ಬಿಟ್ಟು, ಈ ರೀತಿ 5 ನಂಬರ್ ಕೊಟ್ಬಿಟ್ಟು ಸ್ಮಾಲೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಸ್ಮಾಲೆಸ್ಟು ಫಸ್ಟ್ ಯಾವುದು, 1 ಇದೆ, ನೆಕ್ಸ್ಟು 2 ಇದೆ, ಅದಾದಮೇಲೆ 6 ಇದೆ, ಅದಾದಮೇಲೆ 7 ಇದೆ, ಅದಾದಮೇಲೆ 8 ಇದೆ. ಇದು ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಏನಾಗುತ್ತೆ ಆನ್ಸರ್, ಆನ್ಸರ್ ಬಿ ಆಗುತ್ತೆ, ಆನ್ಸರ್ ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಡೆಸಿಮಲ್ ನಂಬರ್ನ ಈ ರೀತಿ ಕೊಟ್ಬಿಟ್ಟು ಸಿಂಪ್ಲಿಫೈ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, ಫಸ್ಟ್ ಸ್ಟೆಪ್ ಏನು ಮಾಡಿ ಅಂದರೆ ಡೆಸಿಮಲ್ ಪಾಯಿಂಟ್ನ ಆಚೆ ತೆಗೆದಾಕಿ. ಡೆಸಿಮಲ್ ಪಾಯಿಂಟ್ನ 1 ಡಿಜಿಟು 2, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. ಆಯಿತಾ, ನೋಡಿ ಸ್ಕ್ವೇರ್ ರೂಟು 2 ಚುಕ್ಕಿಗೆ 1 ಚುಕ್ಕಿ ಬರುತ್ತೆ ಆನ್ಸರ್. ಆಯಿತಾ, ಸ್ಕ್ವೇರ್ ರೂಟ್ ಆಫ್ 2 ಚುಕ್ಕಿಗೆ 1 ಚುಕ್ಕಿ ಆನ್ಸರ್ ಬರುತ್ತೆ. ಇದು ಅಷ್ಟೇ, 1 ಡಿಜಿಟು 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 1 ಅಂಕಿ 2 ಅಂಕಿ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ,
ಸೊ 2 ಚುಕ್ಕಿಗೆ ಸ್ಕ್ವೇರ್ ರೂಟ್ ತೆಗೆದ್ರೆ 1 ಚುಕ್ಕಿ ಬರುತ್ತೆ ಆಯ್ತಾ. ಸ್ಕ್ವೇರ್ ರೂಟ್ ತೆಗೆದಿದ್ದೀನಿ, ಸ್ಕ್ವೇರ್ ರೂಟ್ ಆಫ್ 1 ಬರುತ್ತೆ, ಇದು ಡಿನಾಮಿನೇಟರ್ಲಿ 0.1 ಬರುತ್ತೆ, ಪ್ಲಸ್ ಚುಕ್ಕಿ ತೆಗೆದಿದ್ದೀನಿ ಸ್ಕ್ವೇರ್ ರೂಟ್ ಆಫ್ 9.3 ಬರುತ್ತೆ ಆಯ್ತಾ. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಬರೋದು ನಿಮಗೆ, ಎಷ್ಟು 0.1 ಅಂತ ಹಾಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3 ಬರುತ್ತೆ, 0.3 ಅಂತ ಹಾಕೊಳ್ಳಿ ಆಯ್ತಾ. ಈಗ ನೋಡಿ ಸ್ಕ್ವೇರ್ ರೂಟ್ ಆಫ್ 2 ಚುಕ್ಕಿಗೆ ಸ್ಕ್ವೇರ್ ರೂಟ್ ತೆಗೆದ್ರೆ 1 ಚುಕ್ಕಿ ಬರುತ್ತೆ, ಇಲ್ಲಿ ಹಾಕೊಳ್ಳಿ, ಇಲ್ಲಿ ಹಾಕೊಳ್ಳಿ, ಡೈರೆಕ್ಟಾಗಿ ಇಲ್ಲಿ ಹಾಕೊಳ್ಳಿ. 0.1 0.3 ಆಗುತ್ತೆ ನೋಡಿ. 0.1 ಅಂದರೆ 0.1 0.1 ಎರಡು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ. ಇದು ಅಷ್ಟೇ 0.3 0.3 ಆಗುತ್ತೆ, ಎರಡು ಕ್ಯಾನ್ಸಲ್ ಆಗ್ಬಿಟ್ಟು 1 ಆಗುತ್ತೆ. 1 + 1 ಏನಾಗುತ್ತೆ 2 ಬರುತ್ತೆ. ಫೈನಲ್ ಆನ್ಸರ್ 2 ಬರುತ್ತೆ, ಅದು ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ 11 ones 11 tens 11 100 ಅಂತ ಕೊಟ್ಬಿಟ್ಟು ಇದ್ರ ಸಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಆಯ್ತಾ. 11 ones ಅಂದ್ರೆ 11 × 1 11 1 ಬಾರಿ. 11 tens ಅಂದ್ರೆ 11 × 10 11 10 ಬಾರಿ. 1100 ಅಂದ್ರೆ 11 × 100 11 100 ಬಾರಿ ಆಯ್ತಾ. ಇದ್ರ ಸಮ್ ಫೈಂಡ್ ಔಟ್ ಮಾಡಿ. ಮಲ್ಟಿಪ್ಲೈ ಮಾಡೋರು ಏನು ಬರುತ್ತೆ 1100 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 1100 ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 110 ಬರುತ್ತೆ, 110 ಬರುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 11 ಬರುತ್ತೆ. ಆ್ಯಡ್ ಮಾಡಿ, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಲ್ಲಿ 1 ಬರುತ್ತೆ ಆಯ್ತಾ. ಆನ್ಸರ್ 1 ಬರುತ್ತೆ, 1 2 2 1 ಬರುತ್ತೆ. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಏನು ಕೇಳಿದ್ದಾನೆ ಅಂದರೆ ಫಸ್ಟ್ 10 ಆಡ್ ನಂಬರ್ಸ್ ತಗೋಬೇಕಂತೆ ಆಯ್ತಾ. ಮೊದಲ 10 ಬೆಸ ಸಂಖ್ಯೆಗಳು ಆಯ್ತಾ, ಮೊದಲ 10 ಬೆಸ ಸಂಖ್ಯೆಗಳು ತಗೊಂಡು ಅದನ್ನು ಮಲ್ಟಿಪ್ಲೈ ಮಾಡ್ಬೇಕಂತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಯೂನಿಟ್ ಡಿಜಿಟ್ ಏನು ಬರುತ್ತೆ ಅಂತ ಕೇಳಿದರೆ ಆಯ್ತಾ. ಇದ್ರ ಯೂನಿಟ್ ಡಿಜಿಟ್ ಏನು ಬರುತ್ತೆ ಅಂತ ಕೇಳಿದರೆ ಆಯ್ತಾ. ಫಸ್ಟ್ ಏನು ಮಾಡಿ ಇದು ಬರ್ಕೊಳ್ಳಿ, 1 3 5 7 9 ಅಂತ ಬರ್ಕೊಳ್ಳಿ ಆಯ್ತಾ. ಇದೆಲ್ಲ ಯೂನಿಟ್ ಡಿಜಿಟ್ ಮಾತ್ರ ತಗೊಳ್ಳಿ, ಯೂನಿಟ್ ಡಿಜಿಟ್ ಬಿಡಿ ಸ್ಥಾನ ಮಾತ್ರ ತಗೊಳ್ಳಿ. ಯೂನಿಟ್ ಡಿಜಿಟ್ ಯೂನಿಟ್ 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 ಬಿಡಿ ಸ್ಥಾನ 1 ಬಿಡಿ ಸ್ಥಾನ, 3 ಇದೆ, 5 ಇದೆ, 7 ಇದೆ, 9 ಇದೆ ಆಯ್ತಾ. ಇದನ್ನ ಮಲ್ಟಿಪ್ಲೈ ಮಾಡಿ, ಮಲ್ಟಿಪ್ಲೈ ಮಾಡಿದ್ರೆ 945 ಬರುತ್ತೆ ಆಯ್ತಾ. ಇದನ್ನು ಮಲ್ಟಿಪ್ಲೈ ಮಾಡಿ 945 ಬರುತ್ತೆ. ಇಲ್ಲಿ ನೋಡಿ ಆಯ್ತಾ, ಎಲ್ಲನೂ ಮಲ್ಟಿಪ್ಲೈ ಮಾಡಬೇಕು ನೋಡಿ. 5 ಮತ್ತು 5ನ ಮಲ್ಟಿಪ್ಲೈ ಮಾಡಿ. 5 × 5 ಅಂದರೆ ಏನಾಗುತ್ತೆ 5 × 5 ಅಂದರೆ 5 × 5 ಅಂದರೆ 25 ಬರುತ್ತೆ ಆಯ್ತಾ. 25 ಅಂದರೆ ಯೂನಿಟ್ ಪ್ಲೇಸ್, ಯೂನಿಟ್ ಪ್ಲೇಸಲ್ಲಿ ಫೈನಲ್ ಆನ್ಸರ್ ಯೂನಿಟ್ ಪ್ಲೇಸಲ್ಲಿ ಆನ್ಸರ್ ಇದು ವ್ಯಾಲ್ಯೂ 5 ಬಂದಿರುತ್ತೆ ಆಯ್ತಾ. ಫೈನಲ್ ಆನ್ಸರಿಗೆ ಬಿಡಿ ಸ್ಥಾನದ ಬೆಲೆ 5 ಇರುತ್ತೆ ಆಯ್ತಾ. ಆನ್ಸರ್ ಡಿ ಅಂದ್ಬಿಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಮಲ್ಟಿಪ್ಲೈ ಮಾಡಿ, 945ನ ಮಲ್ಟಿಪ್ಲೈ ಮಾಡಿದ್ರೆ 893025 ಬರುತ್ತೆ. ಇಲ್ಲಿ ನೋಡಿ ಯೂನಿಟ್ ಪ್ಲೇಸ್ ವ್ಯಾಲ್ಯೂ 5 ಇದೆ ಆಯ್ತಾ. ಬಿಡಿ ಸ್ಥಾನದ ಬೆಲೆ 5 ಇದೆ. ಆನ್ಸರ್ ಡಿ ಅಂತ ಮಾರ್ಕ್ ಮಾಡ್ಬೋದು ಆಯ್ತಾ. ನೋಡಿ ಫಸ್ಟ್ ಏನು ಮಾಡಬೇಕು, ಫಸ್ಟ್ 10 ಆಡ್ ನಂಬರ್ ತಗೋಬೇಕು. ಮೊದಲ 10 ಬೆಸ ಸಂಖ್ಯೆಗಳು ತಗೊಂಡು ಅದ್ರ ಯೂನಿಟ್ ಪ್ಲೇಸ್ನ ಮಲ್ಟಿಪ್ಲೈ ಮಾಡಿ. ಇದರಲ್ಲಿ ಯೂನಿಟ್ ಪ್ಲೇಸ್ ಅಂದರೆ ಸಿಂಗಲ್ ಡಿಜಿಟ್ ಇರೋದ್ರಿಂದ ಇದೆಲ್ಲ ಯೂನಿಟ್ ಪ್ಲೇಸ್ ಆಗುತ್ತೆ. ಇದ್ರಲ್ಲಿ ನೋಡಿ ಯೂನಿಟ್ ಪ್ಲೇಸ್ 1 3 5 7 9 ಆಯ್ತಾ. ಇದನ್ನ ಮಲ್ಟಿಪ್ಲೈ ಮಾಡಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 945 ಬರುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 945 ಬರುತ್ತೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಲಾಸ್ಟ್ ಡಿಜಿಟ್ ಮಾತ್ರ ಮಲ್ಟಿಪ್ಲೈ ಮಾಡಿ. ಲಾಸ್ಟ್ ಡಿಜಿಟ್ನ ಮಲ್ಟಿಪ್ಲೈ ಮಾಡಿದ್ರೆ 5 × 5 ಅಂತ ಮಲ್ಟಿಪ್ಲೈ ಮಾಡಿದ್ರೆ 25 ಬರುತ್ತೆ. ಯೂನಿಟ್ ಡಿಜಿಟ್ 5 ಇರುತ್ತೆ ಆಯ್ತಾ. ಇಲ್ಲ ನಿಮ್ಗೆ ಬೇಕು ಕಂಪ್ಲೀಟ್ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ 945 ಮಲ್ಟಿಪ್ಲೈ ಮಾಡಿ. ಆನ್ಸರ್ ಇದು ಬರುತ್ತೆ. ಯೂನಿಟ್ ಡಿಜಿಟ್ ನೋಡಿ 5 ಇದೆ ಆಯ್ತಾ. ಇದಕ್ಕೆ ಆನ್ಸರ್ ಫೈನಲ್ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಏನು ಕೊಟ್ಟಿದ್ದೇನೆ ಅಂದರೆ 56% ಆಫ್ ಎ ನಂಬರ್ ಈಸ್ 1064. ಕನ್ನಡದಲ್ಲಿ ಒಂದು ಸಂಖ್ಯೆಯ 56% ಭಾಗ 1064 ಆಗಿದೆ ಅಂತ ಕೊಟ್ಟಿದ್ದಾನೆ. ಅದನ್ನು ಬರ್ಕೊಳ್ಳಿ. 56% ಆಫ್ ಎ ನಂಬರ್, 56% ಆಫ್ ಎ ನಂಬರ್ ಈಸ್ 1064 ಆಯ್ತಾ. 56% ಆಫ್ ಎ ನಂಬರ್ ಈಸ್ 1064. ಕನ್ನಡದಲ್ಲಿ ಒಂದು ಸಂಖ್ಯೆಯ 56% ಭಾಗ
1064 ಆಗಿದೆ ಅಂತ ಕೊಟ್ಟಿದ್ದಾನೆ. ಈ ರೀತಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. 56% ಆಫ್ ಎ ನಂಬರ್ ಈಕ್ವಲ್ ಟು 1064 ಆಯ್ತಾ. ನೋಡಿ 56%ಗೆ 1064 ಬರುತ್ತೆ. 1%ಗೆ ಎಷ್ಟು ಬರುತ್ತೆ? 1% ಆಫ್ ಎಕ್ಸ್ ಎಷ್ಟು ಬರುತ್ತೆ? 1064 ಡಿವೈಡೆಡ್ ಬೈ 56% ಅಂತ ಬರ್ಕೋಬಹುದು ಆಯ್ತಾ. 56% ಆಫ್ ಎ ನಂಬರ್ ಅಂದ್ರೆ 164, 1% ಅಂದ್ರೆ 1064 ಡಿವೈಡೆಡ್ ಬೈ 56%. ಇದನ್ನ ಏಕಮಾನ ಪದ್ಧತಿ ಅಂತೀವಿ ಅಥವಾ ಇಂಗ್ಲಿಷಲ್ಲಿ ಯೂನಿಟರಿ ಮೆಥಡ್ ಅಂತ ಹೇಳ್ತೀವಿ. ಈಗ ಅವ್ನು ಕೇಳಿರೋದು ಸೆಕೆಂಡ್ ಲೈನ್ ನೋಡಿ. ಸೆಕೆಂಡ್ ಲೈನಲ್ಲಿ 38% ಅಂದ್ರೆ ಎಷ್ಟು? 1% ಅಂದ್ರೆ ಎಷ್ಟು? 38% ಅಂದ್ರೆ ಎಷ್ಟು ಅಂತ ಕೇಳಿದ್ದೀನಿ. 38% ಆಫ್ ಎ ನಂಬರ್ ಅಂದ್ರೆ ಎಷ್ಟು ಅಂತ ಕೇಳಿದ್ದಾನೆ. 1064 ಡಿವೈಡೆಡ್ ಬೈ 56% ಇಂಟು ಇದನ್ನ ಮಲ್ಟಿಪ್ಲೈ ಮಾಡಿ 38% ಆಯ್ತಾ. ಜಸ್ಟ್ ಇದನ್ನ ಡಿವಿಷನ್ ಮಾಡಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರು 722 ಬರುತ್ತೆ ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರು 722 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 16 ಈ ರೀತಿ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಈ ರೀತಿ ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇದನ್ನ 10 ಪ್ಲೇಸ್ ಕನ್ನಡದಲ್ಲಿ 10ರ ಸಮೀಪದ ವ್ಯಾಲ್ಯೂಗೆ 10ರ ಸಮೀಪದ ಬೆಲೆ ಯಾವುದು ಅಂತ ಕೇಳಿದ್ದಾನೆ ಆಯ್ತಾ. ಅಂದ್ರೆ 10 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ ಬಿಡಿ 10 ಒನ್ಸು ಟೆನ್ಸು ಈ ಪ್ಲೇಸ್ಗೆ ರೌಂಡ್ ಆಫ್ ಮಾಡ್ಬೇಕಂತ. ನೋಡಿ 10 ಪ್ಲೇಸ್ಗೆ ರೌಂಡ್ ಆಫ್ ಮಾಡಿದ್ರೆ ಇದೇನಾಗುತ್ತೆ? ಲೋಯರ್ ವ್ಯಾಲ್ಯೂ 60 ಆಗುತ್ತೆ. 10ರ ಸ್ಥಾನಕ್ಕೆ ರೌಂಡ್ ಆಫ್ ಮಾಡಿದ್ರೆ ಲೋಯರ್ ವ್ಯಾಲ್ಯೂ 60 ಬರುತ್ತೆ, ಹೈಯರ್ ವ್ಯಾಲ್ಯೂ 70 ಬರುತ್ತೆ ಆಯ್ತಾ. ಇದನ್ನ ರೌಂಡ್ ಆಫ್ ಮಾಡಿದ್ರೆ 60ಗೆ ರೌಂಡ್ ಆಫ್ ಮಾಡಬೇಕು, ಇಲ್ಲ 70ಗೆ ರೌಂಡ್ ಆಫ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇದಕ್ಕೆ ಅಂದ್ಬಿಟ್ಟು ಅದಕ್ಕೇನು ಮಾಡಿ, ಈ ನಂಬರ್ ಚೆಕ್ ಮಾಡಿ. ಈ ನಂಬರ್ ಏನಾದರೂ ಈ ನಂಬರ್ ಸೀರೀಸಲ್ಲಿ ಈ ರೇಂಜಲ್ಲಿ ಇದ್ರೆ 5 ಇಂದ 9 ಒಳಗಡೆ ಇದ್ರೆ ಇದನ್ನ ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ ಆಯ್ತಾ. ಈ ನಂಬರ್ ಏನಾದ್ರು ಈ ಕಡೆ ಇದ್ರೆ ಇದನ್ನ ಲೋಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ನೋಡಿ 6 ಈ ರೇಂಜಲ್ಲಿ ಇದ್ರೆ ಇದನ್ನ ಹೈಯರ್ ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡಿ. ಇದೇನಾಗುತ್ತೆ ಆನ್ಸರು? ಫೈನಲ್ ಆನ್ಸರ್ 70 ಬರುತ್ತೆ. ಆನ್ಸರ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಈ ರೀತಿ ಈಕ್ವೇಶನ್ ಕೊಟ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ರೆ ಫಸ್ಟ್ ಇನ್ನರ್ ಬ್ರಾಕೆಟ್ ಇಂದ ಸಾಲ್ವ್ ಮಾಡ್ಕೊಂಡು ಬರಬೇಕು ಆಯ್ತಾ. ನೋಡಿ 16 ಪ್ಲಸ್ 34 ಮೈನಸ್ 24 ಆಯ್ತಾ. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ. ಪ್ಲಸ್ ಇಂಟು ಮೈನಸ್ ಆಗುತ್ತೆ, 18 ಬರ್ಕೊಳ್ಳಿ. ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಎಕ್ಸ್ ಬರ್ಕೊಳ್ಳಿ. ಒಂದು ಬ್ರಾಕೆಟು ಹೋಯ್ತು, ಈಕ್ವಲ್ ಟು 43 ಆಯ್ತಾ. ಇಲ್ಲಿ ನೋಡಿ ಫಸ್ಟ್ ಇದರೊಳಗಡೆ ಇರೋದನ್ನ ಸಾಲ್ವ್ ಮಾಡಿ. ಸಾಲ್ವ್ ಮಾಡಬೇಕು ಅಂದರೆ ಕಂಪ್ಲೀಟ್ ಈಕ್ವೇಶನ್ ಬರ್ಕೊಳ್ಳಿ. 34 ಮೈನಸ್ ಫ್ಲವರ್ ಬ್ರಾಕೆಟ್ ಹಾಕೊಳ್ಳಿ. 24 ಮೈನಸ್ 18 ಅಂದರೆ ಎಷ್ಟಾಗುತ್ತೆ? 6 ಆಗುತ್ತೆ. 24ರಲ್ಲಿ 18ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 4 2 6 ಆಗುತ್ತೆ. ಪ್ಲಸ್ ಎಕ್ಸ್ ಅಂತ ಹಾಕೊಳ್ಳಿ. ಈ ಬ್ರಾಕೆಟ್ ಹಂಗಿರಲಿ, ಈಕ್ವಲ್ ಟು 43 ಆಗುತ್ತೆ ಆಯಿತಾ. ನೆಕ್ಸ್ಟು 16 ಪ್ಲಸ್ 34 ಬ್ರಾಕೆಟ್ನ ಓಪನ್ ಮಾಡಿ. 34 ಮೈನಸ್ 6 ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ, 6 ಬರ್ಕೊಳ್ಳಿ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಎಕ್ಸ್ ಬರ್ಕೊಳ್ಳಿ. ಇದು 43 ಅಂತ ಬರ್ಕೊಳ್ಳಿ ಆಯಿತಾ. ನೋಡಿ ಒನ್ಸ್ ಅಗೇನ್ ಇದನ್ನು ಸಾಲ್ವ್ ಮಾಡಿ. 34ರಲ್ಲಿ 6 ಕಳೆದ ಎಷ್ಟಾಗುತ್ತೆ? 28 ಆಗುತ್ತೆ. ಮೈನಸ್ ಎಕ್ಸ್ ಆಗುತ್ತೆ, ಇದು 43 ಆಗುತ್ತೆ ಆಯಿತಾ. ಇಲ್ಲಿ ನೋಡಿ ಇದು ಬ್ರಾಕೆಟ್ ಓಪನ್ ಮಾಡಿ. ಬ್ರಾಕೆಟ್ ಓಪನ್ ಮಾಡಿದ್ರೆ ಏನಾಗುತ್ತೆ? 16 ಪ್ಲಸ್ 28 ಮೈನಸ್ ಎಕ್ಸ್ ಈಕ್ವಲ್ ಟು 43 ಅಂತ ಆಗುತ್ತೆ. 16 ಪ್ಲಸ್ 28 ಅಂದರೆ ಎಷ್ಟಾಗುತ್ತೆ? 44 ಆಗುತ್ತೆ. 44 ಮೈನಸ್ ಎಕ್ಸ್ ಈಕ್ವಲ್ ಟು 43 ಆಗುತ್ತೆ ಆಯಿತಾ. ಎಕ್ಸ್ನ ಆ ಕಡೆ ಕಳಿಸಿ. 44 43ನ ಈ ಕಡೆ ತಗೊಳ್ಳಿ. 43 ಈ ಕಡೆ ಬಂದರೆ ಮೈನಸ್ 43 ಆಗುತ್ತೆ. ಮೈನಸ್ ಎಕ್ಸ್ ಆ ಕಡೆ ಹೋದರೆ ಪ್ಲಸ್ ಎಕ್ಸ್ ಆಗುತ್ತೆ. ಎಷ್ಟು ಬರುತ್ತೆ? 44ರಲ್ಲಿ 43 ಕಳೆದ್ರೆ 1 ಬರುತ್ತೆ ಆಯಿತಾ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಫೈನಲ್ ಆನ್ಸರು 1 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಎ. ಫೈನಲ್ ಆನ್ಸರ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನು ಕೊಟ್ಟಿದ್ದಾನೆ ಅಂದರೆ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದು ಆವರೇಜ್ ಪ್ರಾಬ್ಲಮ್, ಕನ್ನಡದಲ್ಲಿ ಸರಾಸರಿ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ.
ಆವರೇಜ್ ಅಥವಾ ಸರಾಸರಿ ಅನ್ನೋ ಪದ ನೋಡಿದ ತಕ್ಷಣ ಫಾರ್ಮುಲಾ ಬರ್ಕೊಳ್ಳಿ. ಆವರೇಜ್ ಈಸ್ ಈಕ್ವಲ್ ಟು ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಸರಾಸರಿ ಅಂದರೆ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಈಗ ಲೈನ್ ಬೈ ಲೈನು ಓದಿ ಅರ್ಥ ಮಾಡ್ಕೊಳ್ಳಿ. ದ ಆವರೇಜ್ ಆಫ್ 5 ನಂಬರ್ ಈಸ್ 65. ಆಯ್ತಾ, 5 ಸಂಖ್ಯೆದು ಆವರೇಜು 65 ಅಂತ ಕೊಟ್ಟಿದ್ದಾರೆ. 5 ಸಂಖ್ಯೆದು ಆವರೇಜು 65, 5 ಸಂಖ್ಯೆದು ಸರಾಸರಿ 65. ಆಯ್ತಾ, ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ. ಫಸ್ಟ್ ಲೈನ್ ಓದಿ ಫಸ್ಟ್ ಲೈನ್ ಬರ್ಕೊಂಡು ಸಿಂಪ್ಲಿಫೈ ಮಾಡಿ. ಇದೇನಾಗುತ್ತೆ 65, 5 ಈ ಕಡೆ ಬಂದರೆ ಮಲ್ಟಿಪ್ಲೈ ಆಗುತ್ತೆ, ಸಮ್ ಬರುತ್ತೆ. 65 × 5 ಅಂದರೆ ಎಷ್ಟು ಬರುತ್ತೆ? 325 ಅಂತ ಬರುತ್ತೆ. ಸಮ್ ಈಕ್ವಲ್ ಟು 325 ಅಂತ ಬರುತ್ತೆ. ಈಗ ಸೆಕೆಂಡ್ ಸೆಂಟೆನ್ಸ್ನ ಓದಿ. ದ ಸಮ್ ಆಫ್ ಫಸ್ಟ್ 4 ನಂಬರ್ ಈಸ್ 279. ಆಯ್ತಾ, ಇದು ಸಮ್ ಆಫ್ 5 ನಂಬರ್ಸ್ ಅಲ್ಲ, ಇದು ಸಮ್ ಆಫ್ 5 ನಂಬರ್ಸು ನೋಡಿ. A ಪ್ಲಸ್ B ಪ್ಲಸ್ C ಪ್ಲಸ್ D ಪ್ಲಸ್ E. ಆಯ್ತಾ, ಇದು ಸಮ್ ಆಫ್ 5 ನಂಬರು. 1 2 3 4 5 ನಂಬರು. ಈ ಸಮ್ನ 5 ನಂಬರ್ ಅಂತ ಬರ್ಕೊಂಡಿದ್ದೀನಿ. 1 2 3 4 5 ಅಂತ. ಇದು 325 ಆಗಿರುತ್ತೆ. ಇದು ಸಮ್ ಆಫ್ 5 ನಂಬರು. ಸೆಕೆಂಡ್ ಲೈನಲ್ಲಿ ಏನು ಕೊಟ್ಟಿದ್ದಾನೆ? ದ ಸಮ್ ಆಫ್ ಫಸ್ಟ್ 4 ನಂಬರ್. ಫಸ್ಟ್ 4 ನಂಬರ್ದು ಸಮ್ ಅಂದರೆ A ಪ್ಲಸ್ B ಪ್ಲಸ್ C ಪ್ಲಸ್ D. ಫಸ್ಟ್ 4 ನಂಬರ್ದು ಸಮ್ಮು 279 ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು 5ನೇದ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ 4 ನಂಬರ್ದು ಸಮ್ ಕೊಟ್ಟಿದ್ದಾನೆ, 5ನೇದ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಹೆಂಗೆ ಮಾಡ್ತೀರಾ ನೋಡಿ. 325, 279 ಈ ಕಡೆ ತಗೊಳ್ಳಿ, ಮೈನಸ್ 279 ಆಗುತ್ತೆ, E ಆಗುತ್ತೆ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 46 ಬರುತ್ತೆ. ಆಯ್ತಾ, ಫೈನಲ್ ಆನ್ಸರು 46 ಬರುತ್ತೆ. ಅದೇನಾಗುತ್ತೆ? ಆನ್ಸರ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಏನು ಕೇಳಿದ್ದಾನೆ ಅಂದರೆ 40 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಬಿಟ್ಟು 40 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಬಿಟ್ಟು ಇದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ, ಇದು ನೆನಪಿರ್ಬೇಕು ನಿಮಗೆ. 5/18, ಇನ್ನೊಂದು 18/5. ಈ ನಂಬರ್ ನಿಮಗೆ ನೆನಪಿದ್ರೆ ಇದನ್ನ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಚಿಕ್ಕದು ಮೀಟರ್ ಅಂದ್ರೆ ಚಿಕ್ಕದು, ಚಿಕ್ಕದನ್ನ ದೊಡ್ಡದಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಕಿಲೋಮೀಟರ್ ಅಂದ್ರೆ ಉದ್ದ ಇದೆ. ಮೀಟರ್ ಅಂದ್ರೆ ಚಿಕ್ಕದು, ಮೀಟರ್ನ ಕಿಲೋಮೀಟರ್ ಮಾಡ್ತಾ ಇದೀವಿ. ಚಿಕ್ಕದನ್ನ ದೊಡ್ಡದು ಮಾಡ್ತಾ ಇದೀವಿ ಅಂದ್ರೆ ದೊಡ್ಡ ನಂಬರ್ನ ಮಲ್ಟಿಪ್ಲೈ ಮಾಡಿ. ನ್ಯೂಮರೇಟರ್ ದೊಡ್ಡದಿದೆಯಲ್ಲ, ಈ ನಂಬರ್ನ ಮಲ್ಟಿಪ್ಲೈ ಮಾಡಿ. ಆಯ್ತಾ, ನೋಡಿ 40 ಚಿಕ್ಕದಿದೆ, ದೊಡ್ಡದು ಮಾಡ್ತಾ ಇದೀವಿ ಅಂದ್ರೆ ದೊಡ್ಡದು ಮಾಡಬೇಕು ಅಂದ್ರೆ ದೊಡ್ಡ ನಂಬರ್ ಮಲ್ಟಿಪ್ಲೈ ಮಾಡಿ. 18/5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಯ್ತಾ, 5 1 5 8 18 8 ಎಷ್ಟಾಗುತ್ತೆ? 144 ಆಗುತ್ತೆ. 144 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನೀವು ಕನ್ವರ್ಟ್ ಮಾಡಿದ್ರೆ ಫೈನಲ್ ಆನ್ಸರ್ 144 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾನೆ ಅಂದರೆ ಒಂದು ಪಿಕ್ಟೋಗ್ರಾಫ್ ಕೊಟ್ಟಿದ್ದಾನೆ, ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಅದರಲ್ಲಿ ಝೂ ಅಲ್ಲಿರೋ ಪ್ರಾಣಿಗಳ ಸಂಖ್ಯೆ ಕೊಟ್ಟಿದ್ದಾನೆ. ಇವೆಲ್ಲ ಝೂ ಅಲ್ಲಿರೋ ಪ್ರಾಣಿಗಳ ಸಂಖ್ಯೆ. ಅದರಲ್ಲಿ ಏನು ಕೇಳಿದ್ದಾನೆ? ಆರ್ಬಿವೋರಸ್ ಅಂದರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾನೆ. ಆಯ್ತಾ, ಆರ್ಬಿವೋರಸ್ ಅಂದರೆ ಕನ್ನಡದಲ್ಲಿ ಸಸ್ಯಾಹಾರಿಗಳು. ಈ ಝೂ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾನೆ. ನೋಡಿ, ಏರ್ ಅಂದರೆ ಮೊಲ ಸಸ್ಯಾಹಾರಿ, ಜಿಂಕೆ ಏರ್ ಸಸ್ಯಾಹಾರಿ, ಮತ್ತು ಜಿರಾಫೆ ಸಸ್ಯಾಹಾರಿ. ಫಸ್ಟು ಏರ್, ಮೊಲ ಎಷ್ಟಿದೆ? ಮೊಲ 15 ನಂಬರ್ ಇದೆ, 15 ನಂಬರು. ಡೀರ್ ಎಷ್ಟಿದೆ? 20 ನಂಬರ್ ಇದೆ. ಜಿಂಕೆ 20 ನಂಬರ್ ಇದೆ. ಜಿರಾಫೆ ಎಷ್ಟಿದೆ? ಜಿರಾಫೆ 10 ನಂಬರ್ ಇದೆ. ಜಿರಾಫೆ 10 ನಂಬರ್ ಇದೆ. ಟೋಟಲಾಗಿ ಎಷ್ಟಾಯಿತು? ಟೋಟಲಾಗಿ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ 45 ಇದೆ. ಆಯಿತಾ, ಆರ್ಬಿವೋರಸ್ ಆ್ಯನಿಮಲ್ದು ಸಂಖ್ಯೆ 45 ಇದೆ, ಅಥವಾ ಸಸ್ಯಾಹಾರಿಗಳ ಸಂಖ್ಯೆ 45 ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಆಗುತ್ತೆ. ಆನ್ಸರ್ ಎ.